ಸಂಚಿಕೆಯ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಅದೇ ಒಬ್ರು ಬೆಸ್ಟ್ ಪರ್ಫಾರ್ಮರ್ ಆಗ್ತಾರೆ, ಒಬ್ಬರು ಗಾನ ಸಿಂಚನ ವೇದಿಕೆಗೆ ವಿದಾಯ ಹೇಳ್ತಾರೆ. ಯಾರು ಬೆಸ್ಟ್ ಪರ್ಫಾರ್ಮರ್ ಆಗ್ತಾರೆ, ಯಾರು ಈ ಸಂಚಿಕೆಗೆ ಈ ಕಾರ್ಯಕ್ರಮಕ್ಕೆ ವಿದಾಯ ಹೇಳ್ತಾರೆ ಅಂತ ನೋಡುವ ಸಮಯ. ದಯವಿಟ್ಟು ಎಲ್ಲ ಸ್ಪರ್ಧಿಗಳು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಮನೆ ದೇವ್ರನ್ನ ನೆನ್ಸ್ಕೊಂಡು ಬಂದ್ಬಿಡಿ ಒಂದ್ಸರಿ. ಜನಮನದ ಪದ ಪಯಣ ಗಾನ ಸಿಂಚನ. ಪ್ರತಿ ಸಾರಿ ಬೆಸ್ಟ್ ಪರ್ಫಾರ್ಮರ್ ಅಥವಾ ಎಲಿಮಿನೇಟ್ ಆಗೋರ ಹೆಸರು ಬಂದಾಗ ನಾನು ಎನಿ ಗೆಸಸ್ ಅಂತ ಕೇಳ್ತೀನಿ. ಕೇಳ್ತೀನಿ ಬೆಸ್ಟ್ ಪರ್ಫಾರ್ಮರ್ ಎನಿ ಗೆಸಸ್? ಒಕ್ಕೊರಳಲ್ಲಿ ಫಸ್ಟ್ ಟೈಮ್ ಎಲ್ಲರೂ ಜಿ ನವೀನ್ ಅಣ್ಣ ನವೀನ್ ಎಲ್ಲ ಹೇಳ್ತಾ ಇದ್ದಾರೆ. ನೋಡೋಣ ಯಾರು ಬೆಸ್ಟ್ ಪರ್ಫಾರ್ಮರ್ ಆಗ್ತಾರೆ ಅಂತ. And the best performer of this week ಎಲ್ಲರೂ ಹೇಳಿರೋ ಹಾಗೆ ನವೀನ್ ಅವ್ರಿಗೆ ತಗೊಳ್ಳಿ. ನವೀನ್ ಕುಮಾರ್ ಜಿ ಅವರೇ. ನಿನಗೆ ಕವಿತೆ ಕೋಟಿ ಕವಿಗಳಾದರೆಲ್ಲ ಕೋಟಿಯಲ್ಲಿ ಒಬ್ಬರು ಮಕ್ಕಳಾಗಲಿಲ್ಲ. ನವೀನ್ ಕುಮಾರ್ ಜಿ ಅವರೇ, ಖುಷಿ ಆಯ್ತಾ? ಖುಷಿ ಆಯ್ತು ಮೇಡಮ್. ಮುನ್ರಾಜ್ ಸರ್ ಹೇಳಿದ್ರು ಲಾಸ್ಟ್ ಸಂಚಿಕೆಯಲ್ಲಿ ತಂದೆ ತಾಯಿನ ದಯಮಾಡಿ ವೃದ್ಧಾಶ್ರಮಕ್ಕೆ ಬಿಡಬೇಡಿ ಅಂತ. ದಯಮಾಡಿ ನಮ್ಮ ಕರ್ನಾಟಕದಲ್ಲಾದರೂ ವೃದ್ಧಾಶ್ರಮವನ್ನು ಬಂದ್ ಮಾಡುವಂಥ ನಿಟ್ಟಿಗೆ ಎಲ್ಲರೂ ಸಹಕರಿಸಿ ಅಷ್ಟೇ. ತಂದೆ ತಾಯಿಗೆ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ. ಸೂಪರ್. ಓಕೆ, ಇದೇ ಮೊದಲನೇ ಬಾರಿ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ಹೊಡೆದಿರೋದು ನಮ್ಮ ನವೀನ್ ಅವರಿಗೆ. ಹಾಗೆ ಎಲ್ಲರೂ ಒಕ್ಕೊಡರಲ್ಲಿ ಯಾರು ಬೆಸ್ಟ್ ಪರ್ಫಾರ್ಮರ್ ಅಂತ ಕೇಳಿದ್ದಕ್ಕೆ ಹೇಳಿರೋದು ನಿಮ್ಮ ಹೆಸರನ್ನೇ. ಒಂಥರ ರೆಕಾರ್ಡ್ ಬ್ರೇಕ್ ಮಾಡಿದ್ದೀನಿ ಅನ್ನೋ ಫೀಲ್ ಬರ್ತಾ ಇದೆ. ಸ್ವಲ್ಪ ಸ್ಮೈಲ್ ಮಾಡಿ. ಆಯ್ತು ಆಗೋಯ್ತು ಅದು. ಹೇಳಿ, ಸ್ವಲ್ಪ ಸ್ಮೈಲ್ ಮಾಡಿ ಹೇಳಿ. ಖುಷಿ ಆಗ್ತಾ ಇದೆಯಾ? ಖುಷಿ ಆಗ್ತದೆ ಮೇಡಮ್. ನನಗೆ ಈ ಸಾಂಗ್ ಸೆಲೆಕ್ಷನ್ ಮಾಡ್ಕೊಂಡಾಗಲೇ ಗೆಸ್ ಮಾಡಿದೆ ಮೇಡಮ್, ನಾನು ಗೆಲ್ತೀನಿ. ಅದು ಬರಲಿ. ನಿಮ್ಮ ಫ್ರೆಂಡ್ಸಿಗೆಲ್ಲ ಒಂದ್ಸರಿ ಥ್ಯಾಂಕ್ ಯು ಹೇಳ್ಬಿಡಿ. ಎಲ್ರಿಗೂ ತುಂಬ ಧನ್ಯವಾದಗಳು. ಸೂಪರ್, ಥ್ಯಾಂಕ್ ಯು. ಅರ್ಚನಾ ಮ್ಯಾಮ್ ನೋಡಿ, ನಾನು ಹೇಳಿದ್ದೆ ಅಲ್ವಾ, ಇದು ನಾಂದಿ ಹಾಡಿದೆ. ಇಲ್ಲಿಂದ ಮುಂದೆ ನಿಮ್ಮ ಪಯಣ ದೊಡ್ಡದಿದೆ, ಸಾಧನೆಯೂ ದೊಡ್ಡದಾಗ್ತಾ ಹೋಗಬೇಕು. ಆಯಿತಾ? ಆಗುತ್ತೆ. ಗುರು ಹಿರಿಯರ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲಿರುತ್ತೆ. ಇದು ನಿಲ್ಲದೇ ಇರಲಿ, ಸತತವಾಗಿ ಈ ಗೆಲುವು ಹೀಗೆ ಸಾಗ್ತಾ ಇರಲಿ. ಒಳ್ಳೆಯದಾಗಲಿ ನವೀನ್ ಅವರೇ.